ಅಲ್ಲಿ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇದು ನಮ್ಮದು 3 ಇಯರ್ಸ್ ಪ್ಲಾಟು. ಈಗ ಕಟಿಂಗ್ ಮಾಡಿಸಿ ಕರೆಕ್ಟಾಗಿ ಒಂದು 4 ದಿನ ಆಗಿದೆ. ಎಲ್ಲ ಕಟಿಂಗ್ ಮಾಡಿದ್ರು. ಅನಂತಪುರ ಡಿಸ್ಟಿಕ್ ಅವರು ಬಂದಿದ್ದರು. ಸೊ ಅವ್ರಿಗೆ 3 ದಿನ ತೊಗೊಂಡ್ರು. 3 ದಿನಕ್ಕೆ ಎಲ್ಲ ಸೇರಿಸಿ ನಮಗೆ ಒಂದು 35,000 ಖರ್ಚು ಬಂತು. 9 ಜನ 3 ದಿನ ಕಟ್ ಮಾಡಿದ್ದು ಪ್ರೂನಿಂಗು. ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ಇದ್ರಲ್ಲಿಗೆ ರೆಡಿ ಮಾಡ್ತಾಯಿದ್ದೀವಿ. ಈಗ ಒಂದು ವಾರ ಬಿಟ್ಬಿಟ್ಟು ಇದ್ರಲ್ಲೂ ಸ್ಪ್ರೇ ಕೊಡೋದು. ಸದ್ಯ ಬೋರ್ಡ ಹೊಡೆದು ಇದು ಹೊಡೆದಿದ್ದೀವಿ. ಆರ್ಗ್ಯಾನಿಕ್ ಮಿಕ್ಸ್ ಬರುತ್ತೆ, PSB KMB ಅಂತೇಳಿ, ಅದು ಹೊಡೆದಿದ್ದೀವಿ. ಈಗ ನೆಕ್ಸ್ಟ್ ವೀಕು ಅಥವಾ ಈ ವೀಕು ಸಂಡೇ ಇದ್ರಲ್ಲಿ ಮಾಡ್ತಾ ಇರ್ಬೋದು. ಗಿಡಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಆದರೆ ಕೆಲವೊಂದು ಕಡೆ ಮಾತ್ರ ರೋಗ ಭಾಳ ಬಂದು ಗಿಡ ಭಾಳ ಡ್ಯಾಮೇಜ್ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈ ಸಲ ಟಾರ್ಗೆಟು ನಮ್ಮದು ಲಾಸ್ಟ್ ಟೈಮ್ ಹಾರ್ವೆಸ್ಟು ಎಲ್ಲ ಸೇರಿಸಿ ಒಂದು 8 ಲಕ್ಷ ಆಗಿತ್ತು. ನಮ್ಮದು ಕೆಳಗಿನ ಪ್ಲಾಟು ಸ್ವಲ್ಪ ಭಾಳ ಡ್ಯಾಮೇಜ್ ಬಂತು ಈ ಸಲ. ಮತ್ತು ರೇಟು ಅಷ್ಟಾಗಿ ಸಿಕ್ಕಲಿಲ್ಲ. ಸೊ ಮಳೆ ಜಾಸ್ತಿ ಆಗಿರೋದ್ರಿಂದ ದಳ್ಳಿಂದ ಇಷ್ಟು ಬೆಳಕಂದ್ರೂ ದೊಡ್ಡದು ಅನಿಸೋ ಥರ ಆಗಿದೆ. ಕರೆಕ್ಟಾಗಿ ಈ ಲೈನು ಫುಲ್ಲು ರೋಗ ಇದೆ. ಇದು ಗಿಡಗಳು ಏನಪ್ಪ ಅಂದ್ರೆ ಬರುತ್ತೆ, ಏನಾಗಬೇಕು, ಸ್ವಲ್ಪ ಮಳೆ ಕಡಿಮೆ ಆದಾಗ ಹೂವಾಗುತ್ತೆ. ಇದರಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಬರುತ್ತೆ, ಹಿಡಿಯುತ್ತೆ. ಹೂವು ಬರುತ್ತೆ, ಕಾಯಿ ಆಗುತ್ತೆ ಅಂದರೆ ಕಾಯಿ ನಿಲ್ಲಲ್ಲ, ಸತ್ತೋಗ್ಬಿಡುತ್ತೆ, ಒಡೆದೋಗುತ್ತೆ, ಆ ಥರ ಆಗುತ್ತೆ. ಸೊ ಈಗ ಸದ್ಯ ಏನಷ್ಟು ಕೆಲಸ ಇಲ್ಲ. ಡ್ರಿಪ್ ಲೈನೆಲ್ಲ ರೆಡಿ ಮಾಡಿಬಿಟ್ಟು ನೀರು ಬಿಟ್ಟು ಇತ್ರೆಯಲ್ಲಿ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ ಕೆಲಸ. ಮತ್ತೆ ನಮ್ಮದು ಈ ಥರಕ್ಕೆ ಒಂದೊಂದು ಹೂವು ಇದೆ, ಅದು ಕಿತ್ತಾಕೋಬೇಕು. ಇಲ್ಲಾಂದರೆ ಅದು ಹಿಂದೂ ಮುಂದೆ ಆಗ್ಬಿಡುತ್ತೆ, ಮುಂಚೆನೇ ಬಂದುಬಿಡುತ್ತೆ ಹಣ್ಣಿಗೆ. ಆವಾಗ ಹಣ್ಣಿಗೆ ಬರೋದು ರೋಗಗಳು ಬರುತ್ತೆ, ಕಾಯಿಗೆ ಬರೋದು ಬಂದಿರುತ್ತೆ. ಸೊ ಆ ಥರ ಆಗುತ್ತೆ. ನೋಡಿರಿ, ಇದು ಸ್ಟ್ರಕ್ಚರಲ್ಲಿದೆ ಕಾಯಿ. ಈ ಥರ ಸ್ಟ್ರಕ್ಚರಲ್ಲಿ ಕಾಯಿ ಬಂದರೆ ಒಳ್ಳೆ ವೆಯ್ಟ್ ತೂಕ ಬರುತ್ತೆ, ಕಾಯಿ ದೊಡ್ಡದಾಗುತ್ತೆ. ಕೊನೆಯಲ್ಲಿ ಬಂದರೆ ಅಷ್ಟು ಸೈಜ್ ಬರೋಲ್ಲ. ಲಾಸ್ಟ್ ಟೈಮ್ ನಮ್ಮದು ಇಲ್ಲೊಂದು ಗಿಡ ಇತ್ತು, ತೋರಿಸ್ತೀನಿ ನಿಮಗೆ. ಭಾಳ ಚಿಕ್ಕ ಗಿಡ ಅದು. ಅದರಲ್ಲಿ ನಮಗೆ ಒಂದು 4 kgವರೆಗೂ ಸಿಕ್ಕಿತ್ತು ಹಣ್ಣು. 4 kg ಅಂದರೆ ಒಂದು 350 ರುಪೀಸ್ ಅನ್ಕೋಬೋದು. ಭಾಳ ಚಿಕ್ಕ ಗಿಡ ಅದು, ಅಂದರೆ ಸೈಜ್ ಒಳ್ಳೆ ಚೆನ್ನಾಗಿ ಬಂದಿತ್ತು, ಒಳ್ಳೆ ಕಲರು ಒಳ್ಳೆಯದು. ನೋಡಿ, ಇದು ಎಷ್ಟು ಸಣ್ಣದಿದೆ ಅಂದರೆ, ಇದು ಭಾಳ ಚಿಕ್ಕದಿದೆ. ನಿಮಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ, ಭಾಳ ಚಿಕ್ಕ ಗಿಡ ಇದು. ಮೇಲೆ ಮತ್ತೆ ಕಾಯಿ ಹಿಡಿದಿದೆ, ಎಲ್ಲ ಕಿತ್ತಾಕಬೇಕು. ಫೋಕಸ್ ಆಗಲ್ಲ ಅದು. ನೋಡಿ, ರೋಗ ಇದೆ ಇದು. ಒಂದು ಮಾರ್ಕ್ ಕೂಡ ಬರಬಾರ್ದು. ಹೆಂಗಿರ್ಬೇಕಂದ್ರೆ ಹುಟ್ಟಿದ ಮಗು ಕೆನ್ನೆ ಇರುತ್ತಲ್ಲ, ಆ ಥರ ಕ್ಲಿಯರಾಗಿರಬೇಕು. ಹಂಗಿದ್ರೆ ಮಾತ್ರ ಹಣ್ಣು, ಹಂಗಿದ್ರೆ ಮಾತ್ರ ಮಾರ್ಕೆಟಲ್ಲಿ ಒಳ್ಳೆ ರೇಟು. ಸೊ ನಮ್ಮದು ಈ ಸಲ ಟಾರ್ಗೆಟು 10 ಲಕ್ಷ ಇತ್ತು, ಅಷ್ಟಾಗಲಿಲ್ಲ. ಮಳೆ ಇರೋದ್ರಿಂದ ಮಾಡೋಕ್ಕಾಗಲ್ಲ.
ಮತ್ತು ನಮಗೆ ಲಾಸ್ಟ್ ಟೈಮು ಕಳ್ಳರ ಕಾಟ ಸ್ವಲ್ಪ ಇತ್ತು, ಆದರೆ ಅಷ್ಟೊಂದು ಇರಲಿಲ್ಲ. ಹೋದ್ಸಲಿ ಭಾಳ ಇತ್ತು. ಹೋದ್ಸಲಿ ಒಂದು 8 ಚೀಲ, 8×5=40, ಅಂದರೆ ಒಂದು ಏನಿಲ್ಲ ಅಂದರೂ ಒಂದು 200 kg ಅಷ್ಟು ಹಣ್ಣು ಹರಿದ್ಬಿಟ್ಟಿದ್ರು. ಬರೀ 2 ಅವರ್ ಗ್ಯಾಪಲ್ಲೇ ಅಷ್ಟು ಕೆಲಸ ಮಾಡಿದರು. ಸೊ ಅದಕ್ಕೆ ಈ ಸಲ ಎಲ್ಲ CC ಕ್ಯಾಮ್ರಾ ಹಾಕ್ಸ್ಬಿಟ್ಟು ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಮಾಡಿ ಹೀಗೆಲ್ಲ ಮಾಡಿದ್ದಕ್ಕೆ ಎಕ್ಸ್ಟರ್ನಲ್ ಕಳ್ಳರು ಯಾರೂ ಬಂದಿಲ್ಲ ಈ ಸಲ. ಸೊ ಇಲ್ಲೇ ನಮ್ಮೂರವರು ಇರ್ತಾರೆ ಕಳ್ಳರು, ತುಪ್ಕೊಂಡು ತಿನ್ನೋಕ್ಕಾಗದೆ ಅಂತ ಇರ್ತಾರೆ, ಕುಡುಕರು ಅಂತಾರೆ. ಈ ಕುಡುಕರೇ ಮೇಯ್ನ್ ಕಳ್ಳರು. ಅದೇನಕ್ಕೆ ಕುಡಿತಾರೋ, ಕುಡಿಯೋಕ್ಕಾಗಿ ಕಳ್ತನ ಮಾಡ್ತಾರೋ ಗೊತ್ತಿಲ್ಲ. ಸೊ ರಾತ್ರಿ ಈ ಸಲ ಮಾತ್ರ ಒಂದು ಸಲ ಮಳೆ ಬರುತ್ತೆ ಅಂತ ಎಲ್ಲ ಮನೇಲಿದ್ವಿ. ಆ ಟೈಮಲ್ಲಿ ಮಳೆಲೇ ಹರಿದಿದ್ರು. ಒಂದು ಹೋಗಿತ್ತು, ಒಂದು 60 kg ಹೋಗಿತ್ತು, 50-60 kg. ಸೊ 80 ರೂಪಾಯಿ ರೇಟ್ ಕಟ್ಕೊಂಡ್ರು ಅಲ್ಲಿಗೆ ಎಷ್ಟಾಯ್ತು ನೋಡಿ, ಇಷ್ಟಾಗುತ್ತೆ. ಸೊ ಇಷ್ಟು ಪ್ಲಾಟಲ್ಲಿ ಫುಲ್ ಬ್ಲೈಟ್ ಇದೆ. ಈ ಕೆಳಗಿನ ಪ್ಲಾಟಲ್ಲಿ ನಮ್ಮದು 300 4 ಬ್ಯಾಚು, ಅದಕ್ಕೆ 3 ಬ್ಯಾಚು. ಟೋಟಲ್ ಒಂದು 1000 ಗಿಡ, ಹೆಚ್ಚು ಕಡಿಮೆ ಒಂದು 320 ಥರ ಬರುತ್ತೆ ಒಂದು ಪ್ಲಾಟ್ಗೆ. ಇದು ಮಣ್ಣು ಸರಿ ಇಲ್ಲ, ಇದು ಸ್ವಲ್ಪ ಭಾಳ ಗ್ರ್ಯಾನ್ಯುಲ್ಸ್ ಕಲ್ಲಿದೆ ಇದು. ಸೊ ಕಲ್ಲಿರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಹಿಡಿಯುತ್ತೆ. ಪೂರ್ತಿ ರೆಡ್ ಸಾಯಿಲ್ ಇರಬೇಕು, ಈ ಥರ ಡೌನ್ ಇರಬೇಕು. ಆ ಥರ ಇದ್ದರೆ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಸೊ ಹಂಗಾಗಿರೋದ್ರಿಂದ ಇದರಲ್ಲಿ ರೋಗ ಮೊದಲು ಇದರಲ್ಲೇ ನಮಗೆ ಇದ್ದು. ಭಾಳ ದೊಡ್ಡ ಗಿಡ ಇದ್ದು ಎಲ್ಲ ಕಟ್ ಮಾಡಿಸಿದ್ದೀವಿ, ನಡೆಯುತ್ತೆ. ಈಗ ಈ ಟೈಮ್ ಏನು ಅಷ್ಟು ಇದಾಗಲ್ಲ ಅನಿಸುತ್ತೆ, ಯಾಕಂದರೆ ಸೊ ಇದು ಇರೋದ್ರಿಂದ, ಬೇಸಿಗೆ ಬರೋದ್ರಿಂದ ಒಳ್ಳೆ ರಂಜಾನ್ಗೆ ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ರಂಜಾನಿಗೆ ಬರೋ ಥರ. ರಂಜಾನ್ ಇಲ್ಲ ಅಂದರೆ ಒಳ್ಳೆ ಬೇಸಿಗೆ ಟೈಮಲ್ಲಿ ಬಂದರೆ ಫ್ರೂಟಿಗೆ ಡಿಮ್ಯಾಂಡ್ ಇರುತ್ತೆ, ಜ್ಯೂಸ್ಗೆ ಅದಕ್ಕೆಲ್ಲ ಹೋಗುತ್ತೆ ಅಂತ. ಓಕೆ, ಇಷ್ಟು ಮತ್ತೊಂದು ವಿಡಿಯೋದಲ್ಲಿ ಯಾವ್ದಾದ್ರು ವಿಡಿಯೋ ಮಾಡ್ತೇನೆ.